ಸೈಡೆಲ್ಲ ಒಂದು ಕಲರ್ ಎಲ್ಲ ಬಂದಿದೆ ಅಲ್ವಾ, ಒಂದು ಹೊಳಪು ಬರಲಿಕ್ಕೆ ಸಹಾಯ ಮಾಡುತ್ತೆ. ಮೆಹಂದಿನೂ ಬೇಡ, ಇಂಡಿಗೋ ಪೌಡರು ಬೇಡ. ಡ್ರೈ ಹೇರ್ ಇದ್ರೂ ಕೂಡ ತುಂಬ ಸ್ಮೂತ್ ಹೇರ್ ಆಗ್ತಾ ಬರುತ್ತೆ. ಅಂಶೆಲ್ಲ ಬಿಟ್ಟುಕೊಂಡಿದೆ. ಹೀಗೆ ನಾವು ಒಂದಿನ ಬಿಡಬೇಕಾಗತ್ತೆ, ಬೇಕಾಗಲಿಕ್ಕೆ ಸಹಾಯ ಆಗತ್ತೆ. ಇದ್ರ ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಪ್ಯಾಕ್ ಮಾಡಿ ತೋರಿಸ್ತೀನಿ. ಇಂಡಿಗೋ ಪೌಡರ್ ಬೇಡ, ಮೆಹಂದಿನೂ ಬೇಡ. ನಾನಿಲ್ಲಿ ಒಂದು ಪೌಡರ್, ಎಲೆಯ ಪೌಡರನ್ನು ಬಳಸ್ತೀನಿ. ಇದರಿಂದ ತುಂಬ ಬೆನಿಫಿಟ್ಸನ್ನು ನಾವು ನೋಡ್ಬೋದು. ಇದರಿಂದ ನಮ್ಮ ಹೇರು ಉದುರೋದು ತಡೆಗಟ್ಟುತ್ತೆ, ಹಾಗೆ ಡೆಂಡ್ರಫ್ ಇದ್ದರೂ ಹೊರಟೋಗುತ್ತೆ, ಹಾಗೆ ನಮ್ಮ ಹೇರು ಗ್ರೋತ್ ಆಗುತ್ತೆ, ಉದ್ದವಾಗಿ ಬೆಳೆಯುತ್ತೆ, ಹಾಗೆ ನಮ್ಮ ಹೇರು ಬ್ಲ್ಯಾಕು ಕೂಡ ಆಗುತ್ತೆ. ಆ ರೀತಿ ರೆಮಿಡಿಯನ್ನು ನಾನು ಮಾಡಿದ್ದೀನಿ. ಇದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ. ಯಾರಿಗಾದರೂ ಬೇಕು ಅಂದರೆ ತೊಗೋಬಹುದು. ತುಂಬ ರೇಟು ಇಲ್ಲ, ಓಕೆನಾ. ಇದು ಏನು ಗೊತ್ತಾ, ಇದೊಂದು ಪೌಡರ್. ಇದನ್ನು ನಾವು ಆಹಾರದ ರೂಪದಲ್ಲಿ, ಅಂದರೆ ಒಂದು ನೀರಲ್ಲಿ ನಾವು ಕರಡ್ಕೊಂಡು ಡೈಲಿ ಕುಡಿತಾ ಬಂದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಹಾಗೆ ಎಷ್ಟೋ ಕಾಯಿಲೆಗೂ ಕೂಡ ತುಂಬ ಒಳ್ಳೆಯದು. ನಾವು ಕಾಯಿಲೆಯಿಂದನೂ ಕೂಡ ದೂರ ಇರ್ಬೋದು. ಇದು ಸಾಧಾರಣವಾಗಿ ಎಲ್ಲ ಕಡೆನೂ ಸಿಗತ್ತೆ. ನಾವು ಕೂಡ ಅದನ್ನು ತಂದು ಪೌಡ್ರ್ ಮಾಡ್ಕೋಬಹುದು. ಮನೆಯಲ್ಲೂ ಕೂಡ ಗಿಡವನ್ನೇ ಬೆಳೆಸ್ಬೋದು, ಆಯಿತಾ. ತುಂಬ ಚೆನ್ನಾಗಿ ಇರುತ್ತೆ. ಹೇರ್ ಪ್ಯಾಕ್ ಹಾಕಿದಾಗ ಕೂಡ ನಮಗೆ ತುಂಬ ರಿಸಲ್ಟು ಸಿಕ್ಬಿಡುತ್ತೆ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಎಷ್ಟೋ ಮಂದಿ ಸಬ್ಸ್ಕ್ರೈಬ್ ಮಾಡಲ್ಲ. ನೀವು ಮಾಡದೇ ಇದ್ದರೆ ನಿಮಗೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನು ಬರಲ್ಲ. ಮತ್ತೊಮ್ಮೆ ನೋಡಬೇಕಂದ್ರೂ ಕೂಡ ನಿಮ್ಮ ಹತ್ರ ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಒತ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ನೀವು ಹೆಚ್ಚೆಚ್ಚು ಸಪೋರ್ಟ್ ಮಾಡಿದರೆ ನಾನು ಹೆಚ್ಚೆಚ್ಚು ವಿಡಿಯೋವನ್ನು ಹಾಕ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕನ್ನು ಮಾಡಿ. ಯಾರಿಗಾದರೂ ಯೂಸ್ ಆಗೋದಿದ್ರೆ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ, ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಮಾಡ್ತೀನಿ, ಅದು ಯಾವ ವಸ್ತು ಅಂತಲೂ ಕೂಡ ತಿಳಿಸ್ತೀನಿ. ತುಂಬಾ ಸಿಂಪಲ್ ಆಗಿದೆ, ಹಾಗೆ ಡಿಫ್ರೆಂಟಾಗಿಯೂ ಇದೆ. ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗತ್ತೆ. ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಯಾವುದೇ ಕೆಮಿಕಲ್ಸ್ ಇಲ್ಲ, ಯಾವುದೇ ಸೈಡ್ ಎಫೆಕ್ಟು ಇಲ್ಲ. ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೂ ಕೂಡ ಇದನ್ನು ನಾವು ಯೂಸ್ ಮಾಡ್ಬೋದು. ಬನ್ನಿ, ನಾವು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಕಬ್ಬಿಣದ ಹಂಚನ್ನು ತಗೊಂಡಿದ್ದೀನಿ. ಇದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಇದಕ್ಕೆ ಒಂದು ಸಣ್ಣ ಲೋಟದಲ್ಲಿ 1 ಲೋಟ ಆಗುವಷ್ಟು ನೀರು ಹಾಕ್ತಾ ಇದ್ದೀನಿ. ಇದು ಕಾಯ್ತಾ ಇದೆ. ಹಾಗೆ ಇದಕ್ಕೆ ನಂದಿನಿ ಹಾಲು ಸ್ವಲ್ಪ, ಅಂದರೆ ಒಂದು 6ರಿಂದ 7, 8 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಜಾಸ್ತಿ ಪ್ರಮಾಣದಲ್ಲೂ ಕೂಡ ನೀವು ಮಾಡ್ಕೋಬಹುದು. ನೀವು ಫುಲ್ ಹೇರಿಗೆ ಅಪ್ಲೈ ಮಾಡ್ತೀರಾ, ತುಂಬ ಮಾಡ್ಕೋಬೇಡಿ. ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ. ಇದೇ ನೋಡಿ ಮೊರಿಂಗಾ ಪೌಡರು. ಇದು ಮೀಶೋದಲ್ಲೂ ಸಿಗುತ್ತೆ, ಹೊರಗಡೆನೂ ಸಿಗುತ್ತೆ. ಈ ಮೊರಿಂಗಾ ಪೌಡರ್ ಅಂದರೆ ಇದು ಏನು, ನುಗ್ಗೆ ಎಲೆಯ ಪೌಡರ್. ಇದು ನಾನು ಸ್ಟವನ್ನು ಬಂದ್ ಮಾಡಿದ್ದೀನಿ, ಯಾಕೆಂದರೆ ಇವೆಲ್ಲ ಬಿಸಿ ಆಯಿತು. ನೀರು ಬಿಸಿ ಇದೆ, ಹಾಲು ಸ್ವಲ್ಪ ಬಿಸಿ ಆಯಿತು. ಇದಕ್ಕೆ 2 ಟೇಬಲ್ ಸ್ಪೂನನ್ನು ಹಾಕ್ತೀನಿ. ಮೊರಿಂಗಾ ಪೌಡರು ಅದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ, ನಮ್ಮ ಹೇರಿಗೊಂದು ಹೊಳಪು ಬರಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ತುಂಬ ಸ್ಮೂತ್ ಆ್ಯಂಡ್ ಸಿಲ್ಕಿ ಹೇರು ಮಾಡುತ್ತೆ. ನಮ್ಮ ಹೇರಲ್ಲಿ ಏನಾದರೂ ಡ್ಯಾಂಡ್ರಫ್ ಇದ್ದರೆ ಹೊರಟೋಗುತ್ತೆ, ಡ್ಯಾಮೇಜ್ ಇದ್ದರೆ ಹೊರಟೋಗುತ್ತೆ. ಹೇರಿನ ಸ್ಕಾಲ್ಫ್ ಎಲ್ಲ ಕ್ಲೀನಾಗಿ ತಂಪಾಗಿ ಇಡುತ್ತೆ. ನಮ್ಮ ಹೇರು ಚೆನ್ನಾಗಿ ಗ್ರೋತ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ನಮ್ಮ ಹೇರು ಕೂಡ ಬ್ಲ್ಯಾಕ್ ಆಗ್ತಾ ಬರುತ್ತೆ. ನಾನು ಈ ವಸ್ತು ಎಲ್ಲ ಹಾಕಿದ್ದೀನಿ ಅಲ್ವಾ, ಇದೆಲ್ಲ ಹಾಕಿದಾಗ ನಮ್ಮ ಹೇರು ನಿಧಾನವಾಗಿ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಹಾಗೆ ಕಾಯಿ ತುರಿ ಇಟ್ಕೊಂಡಿದ್ದೀನಿ. ನನಗೆ ಇದ್ರದ್ದು ಹಾಲು ಬೇಕು, ಒಂದು ಸ್ವಲ್ಪ, ಅಂದರೆ 7ರಿಂದ ಒಂದು 8 ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ಹಾಲು ಬೇಕು. ಇದನ್ನು ಹಾಕ್ತಾ ಇದ್ದೀನಿ ನೋಡಿ. ನಾನು ಕೈಯಲ್ಲೇ ಹೀಗೆ ಹಿಂಡ್ತೀನಿ. ಸ್ವಲ್ಪ ದಪ್ಪ ಗಟ್ಟಿ ಹಾಲು ಬರುತ್ತೆ. ಗಟ್ಟಿ ಹಾಲೇ ಹಾಕಬೇಕು. ಇವೆಲ್ಲ ಸೇರಿದಾಗ ಏನಾಗುತ್ತೆ ಗೊತ್ತಾ, ನಮ್ಮ ಹೇರು, ನಮ್ಮ ತಲೆಗೆಲ್ಲ ತಂಪಾಗಿರುತ್ತೆ. ಕೂದಲು ಕೂಡ ತುಂಬ ತಂಪಾಗಿರುತ್ತೆ. ಯಾವುದೇ ಒಣ
ಚರ್ಮ ಇರತ್ತಲ್ವ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಡ್ರೈ ಹೇರ್ ಇದ್ದರೂ ಕೂಡ ತುಂಬ ಸ್ಮೂತ್ ಹೇರ್ ಆಗ್ತಾ ಬರುತ್ತೆ. ಕೆಲವೊಬ್ರದ್ದು ಹೇರನ್ನು ನೋಡಿರ್ಬೋದು, ಒಂದು ರೀತಿ ಒಣ ಆಗೇ ಇರುತ್ತೆ, ರಪ್ಪಾಗೇ ಇರುತ್ತೆ ಅಲ್ವಾ. ಅಂತಹ ಹೇರ್ ಇದ್ದವರಿಗಂತೂ ಇದು ತುಂಬ ಒಳ್ಳೆಯದು. ಇವೆಲ್ಲ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದಾಗ ನಮ್ಮ ಹೇರಿಗೆ ಒಳ್ಳೆ ಬೆನಿಫಿಟ್ಸು ಸಿಕ್ಬಿಡತ್ತೆ. 1-2 ಅಲ್ಲ, ತುಂಬ ರೀತಿಲೇ ಸಿಕ್ಬಿಡತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ನಮ್ಮ ಹೇರು. ಹಾಗೆ ಬ್ಲ್ಯಾಕು ಕೂಡ ಆಗ್ತಾ ಬರುತ್ತೆ. ಇದರಲ್ಲಿ ಏನು ಗೊತ್ತಾ, ಮೊರಿಂಗದಲ್ಲಿ ಹೆಚ್ಚಿನದಾಗಿ ಏನು ಕೂದಲಿಗೆ ಹೊಳಪು ಬರುತ್ತೆ, ಕೂದಲು ಚೆನ್ನಾಗಿ ಬೆಳೀಲಿಕ್ಕೆಲ್ಲ ಸಹಾಯ ಮಾಡುತ್ತೆ. ಆದರೆ ನಾವು ಬಾಕಿ ವಸ್ತು ಎಲ್ಲ ಹಾಕ್ತೀವಿ ಅಲ್ವಾ, ಅದೆಲ್ಲ ಹಾಕಿದಾಗ ಇನ್ನೂ ಹೆಚ್ಚು ಸಹಾಯ ಆಗತ್ತೆ ನಮಗೆ, ನಮ್ಮ ಹೇರಿಗೆ. ಹಾಗೆ ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಹೇರ್ ಆಯಿಲನ್ನು ಹಾಕ್ತಾ ಇದ್ದೀನಿ. ಇದು 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಕೊಟ್ಟು ಆವಾಗ ಇದು ಕಲ್ಲರು ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಗ್ರೀನ್ ಇರುತ್ತೆ ಅಲ್ವಾ, ನಂತರ ನೋಡಿದಾಗ ಸ್ವಲ್ಪ ಚೇಂಜ್ ಆಗಿರುತ್ತೆ. ನಾವು ಕಬ್ಬಿಣದ ಹಂಚನ್ನು ಯಾಕೆ ತೊಗೋಬೇಕು ಅಂದರೆ ಅದರಲ್ಲಿರುವ ಐರನ್ ಅಂಶ ಎಲ್ಲ ಇದ್ರ ಜೊತೆ ಬಿಟ್ಕೊಬಿಡತ್ತೆ. ನಮ್ಮ ಹೇರು ಬೆಳಿಲಿಕ್ಕೂ ಕೂಡ ಹುಟ್ಟಿ ಬರಲಿಕ್ಕೆಲ್ಲ ಐರನ್ ಬೇಕಲ್ವಾ, ಐರನ್ ಅಂಶ ಬೇಕೇ ಬೇಕು. ಆವಾಗ ಅದು ಸಿಕ್ಬಿಡತ್ತೆ, ನಮ್ಮ ಹೇರೆಲ್ಲ ಹುಟ್ಟಿ ಬರುತ್ತೆ. ನಮ್ಮ ತಲೆಯೆಲ್ಲ ಬೋಳಾಗಿದೆ ಅಂದರೂ ಕೂಡ ಹೇರ್ ಹುಟ್ಟಿ ಬರುತ್ತೆ. ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಎಣ್ಣೆ ಜೊತೆ. ಇದು ಎಲ್ಲ ಸೇರಿಕೊಂಡು ಒಂದು ಹೇರ್ ಪ್ಯಾಕು ರೆಡಿ ಆಗುತ್ತೆ. ಮಾರನೇ ದಿನ ನೋಡಿದ್ರೆ ನಾನು ರಾತ್ರಿ ಮಾಡಿಟ್ಟಿರೋದು ನೋಡಿ ಹೆಂಗಾಗಿದೆ, ಸೈಡೆಲ್ಲ ಒಂದು ಕಲ್ಲರೆಲ್ಲ ಬಂದಿದೆ ಅಲ್ವಾ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಐರನ್ ಅಂಶ ಎಲ್ಲ ಬಿಟ್ಕೊಂಡಿದೆ. ಹೀಗೆ ನಾವು ಒಂದಿನ ಬಿಡಬೇಕಾಗತ್ತೆ. ಬಿಟ್ಟಾಗ ಈ ಹೇರ್ ಪ್ಯಾಕಿಂದ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಆಗತ್ತೆ. ಇದರಲ್ಲಿ ಎಲ್ಲವೂ ಇದೆ ಅಲ್ವಾ. ಇದಕ್ಕೇನು ತುಂಬ ವಸ್ತು ಬೇಕು ಅಂತ ಇಲ್ಲ. ಮೊರಿಂಗ ಪೌಡರ್ ಒಂದು ಮೇನು, ಜೊತೆಗೆ ಹಾಲು ಅಂದರೆ ಕಾಯಿ ರಸ ಹಾಕಲೇಬೇಕು. ಇದ್ರ ಜೊತೆ ಸೇರಿದಾಗ ಒಳ್ಳೆ ಬೆನಿಫಿಟ್ಸ್ ಸಿಕ್ಬಿಡುತ್ತೆ. ನಾನೊಂದು ಬೌಲಲ್ಲಿ ಹಾಕೋತೀನಿ. ನಾವಿದು ಒಂದು ವೈಟ್ ಹೇರ್ ಕಾಣ್ತಾ ಇರುವಾಗಲೇ ನಾವು ಇದನ್ನು ಅಪ್ಲೈ ಮಾಡ್ತಾ ಬಂದರೆ ನಮಗೆ ವೈಟ್ ಹೇರೇ ಆಗೋಲ್ಲ. ಹಾಗೆ ಡ್ಯಾಂಡ್ರಪ್ ಎಲ್ಲ ನಾವು ವಾರಕ್ಕೊಮ್ಮೆ ಈ ಥರ ಅಪ್ಲೈ ಮಾಡ್ತಾ ಬಂದರೆ ಡ್ಯಾಂಡ್ರಪ್ಪು ಕೂಡ ಆಗೋಲ್ಲ. ಒಂದು ಡ್ಯಾಂಡ್ರಪ್ ಆಗ್ತಾ ಇದೆ ಅನ್ನುವಾಗಲೇ ಸ್ಟಾರ್ಟ್ ಮಾಡಬೇಕು. ಒಂದೊಮ್ಮೆ ತುಂಬ ಡ್ಯಾಂಡ್ರಪ್ ಆಗಿದೆ ಅಂದರೂ ಕೂಡ ನೀವು ಇದನ್ನು ಅಪ್ಲೈ ಮಾಡಿದರೆ ಡ್ಯಾಂಡ್ರಪ್ಪು ಹೊರಟೋಗ್ಬಿಡತ್ತೆ. ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ಇದೇ ರೀತಿ ನೋಡಿ, ಹೇರಿನ ಸ್ಕಾಲ್ಫಿಗೆಲ್ಲ ತಾಗಬೇಕು, ಆ ರೀತಿ ಅಪ್ಲೈ ಮಾಡ್ಕೋಬೇಕು. ಹಾಗೆ ಹೇರು ಆ ಕಡೆ ಈ ಕಡೆ ವೈಟ್ ಹೇರ್ ಎಲ್ಲ ಇದೆ ಅಂದರೂ ಕೂಡ ಅಲ್ಲೂ ತಾಗಬೇಕು. ಹೇರಿನ ಬುಡಕ್ಕೆ ಬೇರೆಲ್ಲ ತೊಗೋಬೇಕು. ಆ ರೀತಿ ನಾವು ಇದನ್ನು ಅಪ್ಲೈ ಮಾಡಬೇಕು. ಹೀಗೆ ಮಾಡಿದರೆ ನಮಗೆ ಹೇರ್ ಹುಟ್ಟಿ ಬರುತ್ತೆ ಮತ್ತು ಹೇರಿಗೆ ಹೊಳಪು ಬರುತ್ತೆ. ಹೇರಿನ ತುದಿಯೇ ತನಕನೂ ಅಪ್ಲೈ ಮಾಡಬೇಕು. ಇನ್ನೂ ಹೊಳಪು ಬರಲಿಕ್ಕೆ ಸಹಾಯ ಮಾಡುತ್ತೆ. ಇದನ್ನು ನೀವು ವಾರಕ್ಕೆ 1-2 ದಿನ ಅಪ್ಲೈ ಮಾಡ್ತಾ ಬನ್ನಿ. ನಿಮ್ಮ ಹೇರ್ ಏನಾದರೂ ಡ್ಯಾಮೇಜ್ ಆಗಿದೆ, ಸೀಳು ಕೂದಲು ಬಂದಿದೆ, ರಪ್ಪಾಗಿದೆ ಅಂದರೆ ಅದು ಸರಿದೂಗ್ತಾ ಬರುತ್ತೆ. ಆಯಿತಾ. ನಾನು ಅದಕ್ಕೆ ನಿಮಗೆ ಅಪ್ಲೈ ಮಾಡೋದು ಕೂಡ ಹೇಳ್ತಾ ಇದ್ದೀನಿ. ನೋಡಿ ಎಲ್ಲೆಲ್ಲಿ ವೈಟ್ ಹೇರ್ ಇದೆ ಅದರದ್ದು ಬುಡ, ಅಂದರೆ ವೈಟ್ ಹೇರ್ ಅಂತ ಅಲ್ಲ, ಇಡೀ ಫುಲ್ ಹೇರಿನ ಬುಡಕ್ಕೆ ನಾವು ಅಪ್ಲೈ ಮಾಡಬೇಕು. ಅದೆಲ್ಲ ತೊಗೋಬೇಕು. ಸ್ಕಾಲ್ಪು, ಹೇರಿನ ಬುಡ ಬೇರೆಲ್ಲ ತೊಗೋಬೇಕು. ಆವಾಗ ಅದು ನಮಗೆ ತಗೊಂಡು ನಮ್ಮ ಕಣ್ಣಿಗೂ ತಂಪು ಕೊಡುತ್ತೆ. ನೀವು ವಾರದಲ್ಲಿ 2 ಸಲ ನೀವು ಇದನ್ನು ಅಪ್ಲೈ ಮಾಡ್ತಾ ಬನ್ನಿ, ನಿಮಗೂ ಗೊತ್ತಾಗತ್ತೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ. ಹೇರ್ ಅಂತೂ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ತುಂಬ ತಂಪಾಗಿ ಕಣ್ಣೆಲ್ಲ ಒಂದು ರೀತಿ ಕಣ್ಣು ಉರಿ ಅನ್ನುವವರಿಗೂ ಕೂಡ ಇದು ಒಳ್ಳೆಯದು. ಆಯಿತಾ. ಕಣ್ಣಿನ ಉರಿನೂ ಕೂಡ ಹೋಗ್ಬಿಡತ್ತೆ. ತಲೆನೋವು ಬರ್ತಾ ಇರುತ್ತೆ ಅಂಥವರಿಗೂ ಕೂಡ ಈ ಹೇರ್ ಪ್ಯಾಕು ತುಂಬ ಒಳ್ಳೆಯದು. ಅವೆಲ್ಲ ಹೊರಟೋಗತ್ತೆ. ನೋಡಿದ್ರಿ ಅಲ್ವಾ, ತುಂಬ ಸಿಂಪಲ್ ಆಗಿದೆ. ನಿಮ್ಮ ಮನೆಯ ಸುತ್ತಮುತ್ತಲೂ ಎಲ್ಲಾದರೂ ಎಲೆಗಳು ಇರ್ಬೋದು, ಅಂದರೆ ಗಿಡ ಇದ್ದರೆ ಎಲೆ ಇದ್ದೇ ಇರುತ್ತೆ, ನೀವು ಕೂಡ ಬೆಳೆಸ್ಕೋಬಹುದು. ನೀವು ಅದನ್ನು ಒಣಗಿಸಿ ಪೌಡ್ರ್ ಮಾಡಿ ಕೂಡ ಇಟ್ಕೋಬಹುದು. ತುಂಬ ಸಿಂಪಲ್ಲಾಗಿ ನಾವು ಒಂದು ಹೇರ್ ಪ್ಯಾಕನ್ನು ರೆಡಿ ಮಾಡ್ಬೋದು ಅಲ್ವಾ. ಹೇರು ಇದು ಏನು
ಮೆಹಂದಿನೂ ಬೇಡ, ಇಂಡಿಗೋ ಪೌಡರು ಬೇಡ ಅಲ್ವಾ. ಎಷ್ಟೋ ಜನಕ್ಕೆ ಹೇರಿನ ಸಮಸ್ಯೆ, ವೈಟ್ ಹೇರ್ ಆಗಿಬಿಟ್ಟಿದೆ, ಹೇರ್ ಉದುರ್ತಾ ಇದೆ, ಡ್ಯಾಂಡ್ರಪ್ ಆಗಿದೆ, ಹೇರು ತುಂಬ ಶೈನಿಂಗ್ ಇಲ್ಲ, ಒಂದು ರೀತಿ ಹೇರು ರಪ್ಪಾಗಿರುವ ಹೇರ್ ಆಗಿದೆ, ಒಂದು ರೀತಿ ಸೀಳು ಕೂದಲು, ಈ ರೀತಿ ಸಮಸ್ಯೆ ನೂರಾರು ಸಮಸ್ಯೆ ಇದೆ ಅಲ್ವಾ. ಅದಕ್ಕೆ ನನ್ನ ಚಾನಲ್ಗೆ, ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ಇಂತಹ ಎಲ್ಲ ಸಮಸ್ಯೆಗಳಿಗೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ನಿಮಗಾಗಿ ನಾನು ವಿಡಿಯೋನು ಕೂಡ ಮಾಡಾಕ್ತೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.